ಹಲೋ ನಮಸ್ಕಾರ. ಜಗತ್ತಿಗೆ ಸ್ವಾಗತ. ನಾನಿವತ್ತು ಬೆಂಗಳೂರು ಬಂದಿದ್ದೇನೆ. ನನ್ನ ತಂಗಿ ಮನೆಯಲ್ಲಿ ಗೃಹ ಪ್ರವೇಶ, ಹಾಗೆ ಇನ್ನೊಂದು ತಂಗಿ ಮನೆಗೆ ಬಂದಿದ್ದೇನೆ. ಅವರಿಗೆ ಇಲ್ಲಿ ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ, ಫ್ಲ್ಯಾಟ್ ತಗೊಂಡಿದ್ದಾರೆ. ಹಾಗೆ ಅದನ್ನು ನೋಡಿ ಹೋಗುವಂಥ ಮತ್ತು ನಿಮಗೆ ಅದರ ಒಳಗೆ ಇಂಟೀರಿಯರ್ಸ್ ಎಲ್ಲ ಹೇಗೆ ಉಂಟು ಎಲ್ಲ ತೋರಿಸುವಂಥ. ಇದು ಅಪಾರ್ಟ್ಮೆಂಟಿದ್ದು ಮೈನ್ ಎಂಟ್ರೆನ್ಸು. 24 hours ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಒಳಗೆ ಏನೆಲ್ಲ ಉಂಟು ನೋಡ್ತಾ ಹೋಗುವ. ಹಾಗೆ ನನ್ನ ತಂಗಿ ಮತ್ತು ಭಾವ ಇವರು ಡಾಕ್ಟರ್ ಕೇಶವ್ ಅಂತ, ಇವರು ನನ್ನ ತಂಗಿ ಆಶಾ ಅಂತ, ಇವಳು ಸಹ ಡಾಕ್ಟ್ರು. ಹಾಗೆ ಇವರನ್ನು ಇಲ್ಲೇ ಬಂದಿದ್ದಾರೆ. ಹಾಗೆ ನಮ್ಮನ್ನು ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಬನ್ನಿ ಹೇಗೆಲ್ಲ ಉಂಟು ನೋಡುವ. ಬನ್ನಿ, ಈಗ ಲಿಫ್ಟಲ್ಲಿ ಬಂದಾಯಿತು, ನೋಡ್ತಾ ಹೋಗುವ. ಬನ್ನಿ ಮನೆ ನೋಡುವಲ್ಲ ನಿಮ್ಮದು. ನಾನು ಸಹ ಫಸ್ಟ್ ಟೈಮ್ ಬರ್ತಾ ಇರೋದು. ಅಂದರೆ ಈಗ ಆ್ಯಕ್ಚುಲಿ ನಾನು ಯಾವಾಗಲೇ ಬರಬೇಕಿತ್ತು ನನ್ನ ತಂಗಿ ಮತ್ತು ಭಾವ, ಆದರೂ ಸಹ ಈಗ ಬರಲಿಕ್ಕೆ ಆಗಲಿಲ್ಲ. ಹೋಗಿ ನೋಡುವ ಹೇಗೆಲ್ಲ ಉಂಟು ಮನೆ ಅಂತ. ಈ ಅಪಾರ್ಟ್ಮೆಂಟಲ್ಲಿ ಟೋಟಲಾಗಿ 300 ಮನೆ ಅಥವಾ ಫ್ಲ್ಯಾಟ್ಸ್ ಉಂಟು ಅಂತ ಹೇಳಿದರು. ಹಾಗೆ ಭಾಳಷ್ಟು ದೊಡ್ಡದು, ಅಂದರೆ ಬೇರೆ ಬೇರೆ ರೀತಿಯ ಫೆಸಿಲಿಟೀಸ್ ಕೂಡ ಕೊಡ್ತಾರೆ. ಯಾವುದೇನು ಅಂತ ಮತ್ತೆ ನೋಡ್ತಾ ಹೋಗುವ. ಇಲ್ಲಿಯೂ ಮನೆ ಉಂಟು, 2 ಮನೆ. ಇವ್ರದ್ದು ಇಲ್ಲಿ ಬರ್ತದೆ ಮನೆ. ಇವರಾಗಲೇ ಬಂದು ಕೂತಾಗಿದೆ ಇಲ್ಲಿ ನೋಡಿ. ಈ ಥರ ಇಲ್ಲಿ ಲಿವಿಂಗ್ ರೂಮ್ ಇದು ಭಾಳ ಚೆನ್ನಾಗಿ ಕಾಣ್ತಾ ಉಂಟು. ಒಂದೊಂದೇ ರೂಮ್ ನೋಡ್ತಾ ಹೋಗುವ. ನಾನೀಗ ರೂಮಿನ ಡೈಮೆನ್ಷನ್ಸ್ ಕೂಡ ಕೊಡ್ತೇನೆ. ಅಂದರೆ ಈಗ ಯಾರಾದರೂ ವ್ಯೂವರ್ಸಿಗೆ ಆ ಡೈಮೆನ್ಷನ್ ಪ್ರಕಾರ ಮನೆ ಯಾವ ಥರ ಕಟ್ಟಬೇಕು ಏನಂತಂದು ಜಸ್ಟ್ ಐಡಿಯಾ ಸಿಗ್ತದೆ. ಈ ಲಿವಿಂಗ್ ರೂಮ್ 17 ಫೀಟ್ ಉದ್ದ, ಆಮೇಲೆ 11 ಫೀಟ್ ಅಗಲ ಬರ್ತದೆ. ಇಷ್ಟು ಸ್ಪೇಷಿಯಸ್ ನೋಡಿ. ಈಗ ಸೋಫಾ ಸೆಟ್, ಆಮೇಲೆ ಮಧ್ಯದಲ್ಲಿ ಜಾಗ, ಇಲ್ಲಿ ಡೈನಿಂಗ್ ಟೇಬಲ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಕನ್ವೀನಿಯನ್ಸ್ಗೋಸ್ಕರ. ಆಮೇಲೆ ಇಲ್ಲಿ ನೋಡಿ TV ಸ್ಟ್ಯಾಂಡ್ ಇದೆಲ್ಲ ಇಲ್ಲೇ ಬರ್ತದೆ. ಈಗ ಮನೆಯ ವಾಸ್ತು ನೋಡಿದ್ರೆ ಸಹ ಅಷ್ಟೇ, ಇದೀಗ ಬೇಸಿಕ್ ವಾಸ್ತು ಯಾವುದೆಲ್ಲ ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇದೆ. ಈಗ ದೇವರ ಮಂಟಪ ಕೂಡ ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಕ್ಯೂಟಾಗಿ. ಅದೀಗ ಆ ಕಡೆಗೆ ಫೇಸಿಂಗ್ ಫಸ್ಟ್ ಪೂರ್ವ ಬರ್ತದೆ. ಮತ್ತು ಕಿಚನ್ಸ್ ಅಷ್ಟೇ ಇಲ್ಲಿ ಇನ್ನೂ ಸ್ಪೇಷಸ್ ಆಗಿತ್ತು. ಇದೀಗ 17 ಫೀಟು ಬೈ 11 ಫೀಟು. ಇಲ್ಲಿ ಈ ಕಡೆಯಲ್ಲಿ ಒಲೆ ಇತ್ತು, ಅದು ವಾಸ್ತಿಗೋಸ್ಕರ ಅಷ್ಟು ಸರಿಯಾಗೋದಿಲ್ಲ ಅಂತ ಈಗ ಪೂರ್ವ ಫೇಸಿಂಗ್ ಮಾಡಿದ್ದಾರೆ. ಹಾಗೆ ಈ ಡೈನಿಂಗ್ ಟೇಬಲ್ ಹೊರಗೆ ಇಟ್ಟಿದ್ದಾರೆ ಅಷ್ಟೇ. ಬಾಲ್ಕನಿ ಕಮ್ ವರ್ಕ್ ಏರಿಯಾ ಇದು. ಈಗ 6 by 10 ಫೀಟ್ ಇದು. ವಾಷಿಂಗ್ ಮೆಷಿನ್, ಆಮೇಲೆ ಪಾತ್ರೆ ತೊಳಿಲಿಕ್ಕೆ ಸಿಂಕ್ ಅಂಥದ್ದೆಲ್ಲ ಇಲ್ಲೇ ಮಾಡಿದ್ದಾರೆ. ಪ್ರೊವಿಷನ್ಸಲ್ಲೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಹೋದರೆ ಅಷ್ಟೇ ಎಲ್ಲ ವೆಂಟಿಲೇಷನ್ ಕೂಡ ಅಷ್ಟು ಚೆನ್ನಾಗಿದೆ. ಇಲ್ಲಿ ಬಂದ ಗಾಳಿ ಇನ್ನೊಂದು ಕಡೆಯಿಂದ ಆತುದಿಂದಾಗಿ ಅಲ್ಲಿ ನೋಡಿ ಒಂದು ಕಿಟಕಿ ಕಾಣ್ತಾ ಉಂಟಲ್ಲ, ಲಿವಿಂಗ್ ರೂಮಲ್ಲಿದ್ದ ಕಿಟಕಿ ಅಲ್ಲಿ ಪಾಸಾಗಿ ಹೋಗ್ತದೆ. ಹಾಗೆ ವೆಂಟಿಲೇಷನ್ಸ್ ಭಾಳ ಚೆನ್ನಾಗಿದೆ. ಇಲ್ಲೇ ಅಟ್ಯಾಚ್ಡ್ ವೆಸ್ಟರ್ನ್ ಕಮೋಡ್ ಮತ್ತು ಬಾತ್ರೂಮು. ಇನ್ನೊಂದು ಬೆಡ್ರೂಮ್ ಇಲ್ಲಿ ಈಗ ಲಿವಿಂಗ್ ರೂಮ್ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ಇದು ಸಹ ಅಷ್ಟೇ ಸ್ಪೇಸಸ್ ಆಗಿದೆ. ವಾರ್ಡ್ರೋಬ್ಸು, ಆಮೇಲೆ ರ್ಯಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದೀಗ ಡೈಮೆನ್ಷನ್ ಸೇಮ್ 12 by 11 ಬೇಕಷ್ಟು ಜಾಗ ಸಾಕಾಗ್ತದೆ. ಇಲ್ಲಿ ಸಹ ಅಷ್ಟೇ ಡಬಲ್ ಕಾಟ್ ಹಾಕಿದ್ದಾರೆ. ಆಮೇಲೆ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್. ಇಲ್ಲಿ ಒಂಥರ ಭಾಳ ಟ್ರಿಕ್ಕಿ ಯೂಸ್ ಮಾಡಿದ್ದಾರೆ. ಈಗ ಡೋರ್ ಈಗ ಈ ಥರ ಓಪನ್ ಇರ್ತದೆ. ಅಂದರೆ ಈಗ ಬಾತ್ರೂಮ್ ಟಾಯ್ಲೆಟಿದ್ದು ಬಾಗಿಲು ಗೊತ್ತಾಗೋದಿಲ್ಲ ಎಲ್ಲಿ ಅಂತ. ಈ ಡೋರು ಕ್ಲೋಸ್ ಮಾಡಿದರೆ ಇಲ್ಲಿ ಓಪನ್ ಆಗ್ತದೆ. ಅಂದರೆ ಪ್ರೈವಸಿ ಇರುವಾಗಲೇ ನಾವು ಈಗ ಡೋರು ಕ್ಲೋಸ್ ಮಾಡ್ತೇವೆ, ಬಾತ್ರೂಮ್ ಎಂಟ್ರ್ ಆಗ್ತೇವೆ. ಭಾಳ ಟ್ರಿಕ್ಕಿಯಾಗಿ ಯೂಸ್ ಮಾಡಿದ್ದಾರೆ ಕೂಡ. ಈ ಅಪಾರ್ಟ್ಮೆಂಟಿದ್ದು 300 ಫ್ಲ್ಯಾಟಲ್ಲಿ ಒಂದು ಫ್ಲ್ಯಾಟ್ ಮಾತ್ರ ನೋಡಿದಾಯಿತು. ಹಾಗೆ ಈಗ ಹೊರಗಿನ ನಾವು ನೋಡ್ತಾ ಹೋಗುವ. ಇದೀಗ 60 ಮನೆದು ಒಂದೊಂದು ಬ್ಲಾಕ್ ಮಾಡಿದ್ದಾರೆ. ಹಾಗೆ ಟೋಟಲಾಗಿ 5 ಬ್ಲಾಕ್, ಹಾಗೆ 300 ಮನೆ. ಹಾಗೆ ಪಾರ್ಕಿಂಗ್ ಕೂಡ ಅಷ್ಟೇ ಭಾಳ ನೀಟಾಗಿ ಕೊಟ್ಟಿದ್ದಾರೆ. ಸ್ಪೇಷಸ್ ಆಗಿದೆ ಸಹ, ಯಾರಿಗೇನು ಅಡಚಣೆ ಇಲ್ಲ. ಮಧ್ಯದಲ್ಲಿ ರೋಡ್ ಕೂಡ ಕೊಟ್ಟಿದ್ದಾರೆ, ತುಂಬ ವೈಡ್ ಆಗಿದೆ ಕೂಡ.
ಈ ಪಾರ್ಕಿಂಗ್ ಏರಿಯಾ ಅಂತ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡುವಾಗಿಲ್ಲ, ಒಂದೊಂದು ಫ್ಲ್ಯಾಟಿಗೆ ಒಂದೊಂದು ನಮ್ಮ ಪಾರ್ಕಿಂಗ್ ಏರಿಯಾ ಕೊಟ್ಟಿರ್ತಾರೆ, ನಿಮಗೆಲ್ಲ ಗೊತ್ತಿರ್ಬೋದು ಅದು. ಹಾಂ, ಇದರ ಮೇಲೆ ಈಗ ಅಮ್ಯುನಿಟೀಸಲ್ಲಿ ಮಕ್ಕಳ ಪ್ಲೇ ಏರಿಯಾ ಇರ್ಬೋದು, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಅಥವಾ ಬೇರೆ ಪಾರ್ಕ್ ಅಂಥದ್ದೆಲ್ಲ ಕೊಡ್ತಾರೆ. ಹಾಂ, ಇದು ಕಿಡ್ಸಿದು ಪ್ಲೇ ಏರಿಯಾ. ವರ್ಕೌಟ್ ಮಾಡಲಿಕ್ಕೆ ಅಂತ ಜಿಮ್ಮು ಕೂಡ ಉಂಟು, ಹಾಗೆ ಎಲ್ಲಿ ಉಂಟು, ಹೇಗುಂಟು ನೋಡುವ, ಕಂಡೀಷನ್ಸ್ ಎಲ್ಲ ಹೇಗುಂಟು ಅಂತ. ಇದು ನೋಡಿದರೆ ಜಾಸ್ತಿ ಯೂಸ್ ಆದಾಗೆಲ್ಲ ಎಲ್ಲ ಲೇಜಿ ಆಗಿದ್ದಾರೆ ಕಾಣ್ತದೆ, ಜಾಸ್ತಿ ಯಾರು ಬರ್ತಾ ಇಲ್ಲ ಇಲ್ಲಿಗೆ. ಇಲ್ಲ ಇನ್ನೊಂದು ಕಡೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿದ್ದಾರೆ, ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ, ಹಾಗೆ ತಿಂಗಳಿಗೆ 15,000 20,000 ಅಂತ ಮೇಂಟೆನೆನ್ಸ್ ಚಾರ್ಜ್ ವಸೂಲು ಮಾಡ್ತಾರೆ. ನನ್ನ ಈ ವಿಡಿಯೋ ಇಷ್ಟವಾಗಿರ್ಬಂದು ಭಾವಿಸ್ತೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.